ವಿಷಯ ಗೊತ್ತಿಲ್ಲದೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ಅಂತಾರೆ ಅವರೇ. ಅನ್ಯಾಯವಾಗಿ ಕನ್ಸುಗಳನ್ನ ಕಟ್ಕೊಂಡ್ಬಿಟ್ಟಿದ್ದೆ. ಏಜ್ ಅವರು ನಾನು ಲೀಲಾ ಜೊತೆಗಿದ್ದನ್ನ ನೋಡಿ ಅವಾಯ್ಡ್ ಮಾಡಿದಾಗಲೇ ಅಂದ್ಕೊಂಡೆ ಏನೋ ದೊಡ್ಡ ಸಮಸ್ಯೆ ಇದೆ ಅಂತ. ಬಟ್ ಇಷ್ಟೊಂದು ದೊಡ್ಡ ಸಮಸ್ಯೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಮೈ ಗಾಡ್, ಐಮ್ ಸಾರಿ ಸರ್, ಐಮ್ ಸಾರಿ. ಆಂಟಿ, ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಈ ವಿಷಯ ನಿಮ್ಮಿಂದ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದರಲ್ಲಿ ನನ್ನ ತಪ್ಪಿರಬಹುದು, ಆದರೆ ಈ ತಪ್ಪು ಮಾಡೋದಕ್ಕೆ ಮನೆಯವರೆಲ್ಲರೂ ಕಾರಣ. ಎಷ್ಟೋ ಸಲ ಲೀಲಾ ವಿಷಯ ಕೇಳಿದಾಗ ಒಬ್ಬರಾದ್ರೂ ನಿಜ ಹೇಳ್ಬೋದಿತ್ತು. ಅವರೆಲ್ಲ ಯಾಕೆ ನಾನು ಗಂಡು ಹುಡುಕ್ತಿದ್ದೀನಿ ಅಂತ ಹೇಳಿದಾಗ ಲೀಲಾನಾದ್ರೂ ಸತ್ಯ ಹೇಳ್ಬೋದಿತ್ತು. ಹೇಳಿದಿದ್ರೆ ನಾನಿಷ್ಟು ಮುಂದುವರಿತಾನೆ ಇರಲಿಲ್ಲ ಆಂಟಿ. ಇರ್ಲಿ, ಮೋಸ ಹೋಗೋದು ಇದೇನು ಮೊದಲೇನಲ್ಲ. ಈ ಹಿಂದೆ ಲೀಲಾ ಲೈಫಲ್ಲಿ ಲವ್ ಬ್ರೇಕಪ್ ಆಗಿದೆ ಅಂತ ಹೇಳಿದ್ರು ಅಷ್ಟೇ. ಆದರೆ ಅವಳ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆ ಅನ್ನೋ ಸತ್ಯನ ನನ್ನಿಂದ ಮುಚ್ಚಿಟ್ಬಿಟ್ರು. ಆದ್ರೆ ಸತ್ಯ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಇನ್ಯಾವ ವಿಷಯನೂ ನಾನಿಲ್ಲಿ ಯಾರ ಹತ್ರನೂ ಕೇಳಲ್ಲ. ಅವನನ್ನ ಕರ್ಕೊಂಡು ಬಂದು ಲೀಲಾ ಜೊತೆ ಒಂದು ಮಾಡೋದು ನಿಮ್ ಜವಾಬ್ದಾರಿ. ನೀವು ಹಾಗೆ ಮಾಡಿದ ಮರುಕ್ಷಣನೇ ಈ ಅಂತರ ಅಭಿಗ್ ಸೇರ್ತಾಳೆ. ಇದು ನೀವು ನನ್ನ ಮೇಲೆ ಮಾಡ್ತಿರೋ ಪ್ರಮಾಣ. ಲೀಲಾ, ನಿನಗೆ ಸುಮ್ಮನೆ ಇರು ಅಂತ ಹೇಳಿದ್ನೋ ಇಲ್ವೋ? ಆ ಮೋಸ್ಕಾರನ್ ಹೆಸರನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಬೇಡ. ರೇವತಿ, ನಾನಿದ್ದೀನಿ, ಧೈರ್ಯವಾಗಿ ಹೇಳು, ಲೀಲಾ ಗಂಡ ಯಾರು? ನಾನ್ ಯಾಕೆ ಹೇಳ್ಬೇಕು? ನಾನ್ ಯಾಕೆ ಹೇಳ್ಬೇಕು ನಿಮ್ಗೆ? ಅಕ್ಕಂಗೆ ಬೇಡವಾಗಿರೋ ಭಾವ ನಂಗ್ಯಾಕೆ? ಬೇಕು ಅಂದಿದ್ರೆ ಅವಳೆ ಗಂಡನ್ ಜೊತೆ ಇರ್ತಿದ್ಲು. ಅವನಿಲ್ಲ ಅಂದ್ರೆ ಬೇಡ ಅಂತ ತಾನೇ ಅರ್ಥ. ಅವಳು ಏನಾದ್ರೂ ಮಾಡ್ಕೊಳ್ಳಿ, ನಂಗೇನಾಗ್ಬೇಕು? ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ನೋಡಿದ್ಯಾ ಲೀಲಾ, ನಿನ್ ಸ್ವಂತ ತಂಗಿಗೂ ನೀನು ನಿನ್ ಗಂಡ ಒಂದಾಗೋದು ಇಷ್ಟನೇ ಇಲ್ಲ ಅಂದ್ರೆ ನಿನ್ ಜೀವನದ ಮೇಲೆ ಯಾರಿಗೂ ಆಸಕ್ತಿನೇ ಇಲ್ವಾ? ಅಕ್ಕ ಪ್ಲೀಸ್, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ. ಲೀಲಾ, ನೀನ್ ಸ್ವಲ್ಪ ಸುಮ್ಮನೆ ಇರು. ಇದಕ್ಕೆಲ್ಲ ನೀನೇ ಕಾರಣ. ಅವ್ರು ಒಳ್ಳೆಯವರು, ಇವ್ರು ಒಳ್ಳೆಯವರು ಅಂತ ಎಲ್ರೂ ನಂಬಿನೇ ನಿನ್ ಸ್ಥಿತಿ ಹೀಗಾಗಿರೋದು. ನೋಡ್ಲಿಲ್ಲ, ನಿನ್ ನೋವೇನು ಅಂತ ನನ್ಗೆ ಅರ್ಥ ಆಗತ್ತೆ. ನೀನ್ ಸಂಕಟ ಪಡ್ಬೇಡ. ನಿನ್ನಂತ ಹುಡುಗಿನ ಕಳ್ಕೊಂಡಿದ್ದಾನಲ್ಲ, ಅವನು ದೊಡ್ಡ ಪಾಪಿ. ಅಕ್ಕ ಪ್ಲೀಸ್, ನೀವ್ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಲೀಲಾ,
ನನಗೆ ನೀನು ನೋಡ್ತಿದ್ರೆ ಅಯ್ಯೋ ಅನಿಸ್ತಿದೆ. ನಾನು ಇಷ್ಟೆಲ್ಲ ಆ ವ್ಯಕ್ತಿ ಬಗ್ಗೆ ಕೇಳಿದ್ರು ನೀನು ಉಸಿರು ಕೂಡ ಎತ್ತುತ್ತಿಲ್ಲ. ನೀನಷ್ಟೇ ಅಲ್ಲ, ಈ ಮನೆಯವ್ರು ಯಾರು ಅವನ ಬಗ್ಗೆ ಹೇಳೋದಕ್ಕೆ ರೆಡಿ ಇಲ್ಲ. ಅವ್ರು ಯಾರು ಹೇಳ್ತಿಲ್ಲ ಅಂದ್ರೆ ನೀನು ಆ ವ್ಯಕ್ತಿನ ಇನ್ನೆಷ್ಟು ಪ್ರೀತಿ ಮಾಡ್ತಿರ್ಬೋದು. ನಿನ್ ಪ್ರೀತಿನೇ ಅವ್ರು ಯಾರು ಹೇಳ್ದೆ ಇರೋದಕ್ಕೆ ಕಾರಣ ಅಂತ ನನ್ಗೀಗ ಅರ್ಥ ಆಗ್ತಿದೆ. ನೋಡ್ಲಿಲ್ಲ, ನೀನ್ ನೊಂದ್ಕೋಬೇಡ. ಅಭಿ ಇದ್ದಾರೆ, ಅವನೆಲ್ಲೇ ಇದ್ರು ಅವನನ್ನ ಹುಡುಕೊಂಡು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇನ್ ಮುಂದೆ ಏನೇ ಮಾಡಿದ್ರು ಅದ್ ನಿನ್ನ ಒಳ್ಳೇದಕ್ಕೆ, ನೆನ್ಪಿರ್ಲಿ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೂರೋಗಿನಾಂ ನಿಧಿಯೇ ಸರ್ವಿಜ್ಞಾನಾಂ ದಕ್ಷಿಣಾಮೂರ್ತಯೇ ನಮಃ. ನೋಡಿಮ್ಮ, ಈ ಪೂಜೆ ಬಹಳ ವಿಶೇಷವಾದದ್ದು. ಕಳೆದೋಗಿರೋ ಗಂಡ ಎಲ್ಲಿದ್ರೂ ಅವನ ಮನೆಗೆ ಬರ್ತಾನೆ. ನಮ್ಮ ಗುರುಗಳು ಹೇಳಿರೋ ಪ್ರಕಾರ ಪ್ರಪಂಚದ ಯಾವ್ದು ಮೂಲೆಯಲ್ಲಿದ್ರೂ ಕೂಡ ಈ ಪೂಜೆ ಮುಗಿಯೋಳಗೆ ಅವನ್ ಮನೆಗೆ ಬಂದೇ ಬರ್ತಾನೆ. ಇದು ನಾನು ಕೊಟ್ಟಿರೋ ಮಾತು ಅಂತ ಅವ್ರು ಹೇಳ್ತಾ ಇದ್ರು. ಪುರೋಹಿತ್ರೆ, ನೀವು ಹೇಳ್ತಿರೋದು ಕೇಳಿದ್ರೆ ಭಕ್ತಿಯಿಂದ ಮೈ ಜುಮ್ಮೆನ್ನೆತ್ತೆ. ಈ ಜಗತ್ನಲ್ಲಿ ಪೂಜೆಗಿಂತ ದೊಡ್ಡದು ಯಾವ್ದಮ್ಮ ಇದೆ? ಎಲ್ಲ ಒಳ್ಳೇದಾಗ್ಲಿ. ಯಾರಿಗಾಗಿ ಈ ಪೂಜೆ ಮಾಡಿಸ್ತಾ ಇದ್ದೀರಾ? ಲೀಲಾ ಗಂಡಂಗೋಸ್ಕರ. ಆಗ್ಲಮ್ಮ, ಎಲ್ಲ ದೈವ ಇಚ್ಛೆ. ಎಲ್ಲ ಸಂದರ್ಭಕ್ಕೂ ನಾವೇ ಕಾರಣ ಅಂತ ಅನ್ಕೋತೀವಿ. ಆದ್ರೆ ಆ ಸೂತ್ರಧಾರ ಮೇಲಿದಾನಲ್ಲ, ಅವನು ನಮ್ಮನ್ನು ಆಡಿಸ್ತಾ ಇದ್ದಾನೆ. ಅವನು ಹೆಂಗ್ ಆಡಿಸ್ತಾನೋ ನಾವು ಹಂಗೆ ಆಡಬೇಕು. ಆ ಭಗವಂತ ಆದವನು ಎಲ್ಲಾನು ಬರೆದಿಟ್ಬಿಟ್ಟಿದ್ದಾನೆ. ಆದರೆ ಅದು ಅವನಿಗೆ ಮಾತ್ರ ಗೊತ್ತು. ಅದು ಹೇಗೆ ಬರೆದಿದ್ದಾನೋ ಹಾಗೆ ಆಗತ್ತಮ್ಮ. ಆಗ್ಲಿ, ನಾನಿವಾಗ ಪೂಜೆ ಶುರು ಮಾಡಿಸ್ತೀನಿ. ಓಂ ಆದಿತ್ಯಾಯ ವಿದ್ಮಹೇ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮೋ ನಮಃ. ಏನಿದು? ಮನೇಲಿ ಪೂಜೆ ಇರೋ ವಿಷಯ ನಂಗೆ ಹೇಳೇ ಇರಲಿಲ್ಲ. ಅದನ್ನ ನಾನು ಹೇಳ್ತೀನಿ ಅಭಿ. ಆಕ್ಚುಲಿ ಲೀಲಾ ಗಂಡನ್ ಹುಡ್ಕೋ ಜವಾಬ್ದಾರಿ ನೀವು ತಗೊಂಡಿದ್ದೀರಾ. ಅದಕ್ಕೆ ಯಾವ ಚಾನ್ಸು ಬಿಡೋದ್ ಬೇಡ ಅಂತ ಲೀಲಾ ಗಂಡ ಬೇಗ ವಾಪಸ್ ಬರ್ಲಿ ಅಂತ ಈ ಪೂಜೆ ಮಾಡಿಸ್ತಾ ಇದ್ದೀನಿ. ಅದು ಅಲ್ಲದೆ ಇದು ಬರೀ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಪೂಜೆ ಅಂತ ನಿಮ್ಗೆ ಹೇಳಲಿಲ್ಲ. ಅದು ಅಲ್ಲದೆ ನೀವು ಅಬ್ರಾಡ್ಗೆ ಹೊರಡೋ ಬ್ಯುಸಿಲಿದ್ರಲ್ಲ, ಸೊ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಲಿಲ್ಲ ಅಷ್ಟೇ. ರಾಮ್, ಇಷ್ಟು ಬೇಗ ಹೊರಟ್ಬಿಟ್ಟೇನೋ? ಹ್ಞೂ, ಬಿಸ್ನೆಸ್ ಎಮರ್ಜೆನ್ಸಿ, ಹೋಗಲೇಬೇಕು. ಒಂದೆರಡು ದಿನ. ಹುಷಾರೋ? ಹೋದ್ಮೇಲೆ ಒಂದು ಫೋನ್ ಮಾಡಿ ಅಭಿ. ಶೋರ್, ಬರ್ತೀನಿ. ವಿಶ್ವರೂಪ್, ರಾಮ್, ನೋಡಿದ್ಯೇನೋ ಭಗವಂತನಾಟ ಹೇಗಿತ್ತು ಅಂತ? ನನಗೆ ಅರ್ಥ ಆಗ್ಲಿಲ್ಲಮ್ಮ. ಪೂಜೆ ಮಾಡಿಸಿದ್ದು ಲೀಲಾ ಗಂಡ ಬೇಗ ವಾಪಸ್ ಬರ್ಲಿ ಅಂತ. ಪುರೋಹಿತರು ಹೇಳಿದ್ರು ಪೂಜೆ ಮುಗಿಯೋದ್ರೊಳಗೆ ಲೀಲಾ ಗಂಡ ಬಂದೇ ಬರ್ತಾನೆ ಅಂತ. ನೀನು ಯಾವುದೇ ಕಾರಣಕ್ಕೂ ಫಾರಿನ್ ಟೂರ್ ಕ್ಯಾನ್ಸಲ್ ಮಾಡ್ಸಕ್ಕೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಆದ್ರೆ ಪೂಜೆ ಮುಗಿಯೋದ್ರೊಳಗೆ ಬಂದೇ ಬಿಟ್ಟೆ. ಆ ಭಗವಂತ ರಾಮ್ಗೆ ಲೀಲಾನೇ ಹೆಂಡತಿ, ಲೀಲಾಗೆ ರಾಮೇ ಗಂಡ ಅಂತ ತೋರಿಸ್ಬಿಟ್ಟ ಕಣೋ. ನೀನು ಪೂಜೆ ಮುಗಿಯೋದ್ರೊಳಗೆ ಮನೆ ಒಳಗೆ ಬಂದ್ಬಿಟ್ಟಿಯಲ್ಲ, ನನಗೆ ನೀನು ನೋಡಿ ಎಷ್ಟು ರೋಮಾಂಚನ ಆಗೋಯ್ತು ಗೊತ್ತಾ. ಆ ಭಗವಂತ
ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋದನ್ನ ನಿರೂಪಿಸ್ಬಿಟ್ಟ ಕಣೋ. ನೀನು ಇಷ್ಟೆಲ್ಲ ಪವಾಡ ನೋಡಿದ್ಲು ಕೂಡ ನಿನ್ನ ಮನಸ್ಸಲ್ಲಿ ತ್ಯಾಗ ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಅದನ್ನು ಬಿಟ್ಬಿಡಮ್ಮ. ಭಗವಂತನ ದೃಷ್ಟಿನಲ್ಲಿ ನೀವಿಬ್ಬರು ಗಂಡ ಹೆಂಡ್ತಿನೇ. ಅದನ್ನು ಅವ್ನು ಯಾವತ್ತೂ ಬರೆದ್ಬಿಟ್ಟಿದ್ದಾನೆ. ಆ ಬರೆದಿರೋದನ್ನ ಅಳಿಸಿ ಇನ್ನೊಂದು ಕಥೆ ಬರಿತೀನಿ ಅಂದರೆ ಅದು ಯಾವತ್ತಿಗೂ ಕೈಗೂಡಲ್ಲ. ನೀನು ಮತ್ತೆ ಅಭಿರಾಮ್ ಜಯಶಂಕರು ಯಾವತ್ತಿದ್ರೂ ದಂಪತಿ ಅಂತ ಆ ಭಗವಂತ ನಿರ್ಧರಿಸ್ಬಿಟ್ಟಿದ್ದಾನಮ್ಮ. ನಿಮ್ಮ ಸಂಬಂಧನ ಯಾರೂ ದೂರ ಮಾಡೋಕ್ಕೆ ಆಗಲ್ಲ. ಆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಿಮ್ಮ. ದೀರ್ಘ ಸುಮಂಗಲಿ ಭವ. ನಾನು ಇನ್ನು ಬರ್ತೀನಮ್ಮ. ಈ ಕ್ಷಣಕ್ಕೂ ನಿನ್ನ ಮನಸ್ಸಲ್ಲಿ ದ್ವಂದ್ವ ಇದ್ರೆ ಅದನ್ನ ಈಗಲೇ ಕಿತ್ತಾಕ್ಬಿಡು. ಲೀಲಾನೇ ನಿನ್ ಹೆಂಡತಿ, ಇದನ್ನ ಯಾರು ತಪ್ಸಕ್ಕಾಗಲ್ಲ, ನೆನ್ಪಿಟ್ಕೋ. ಏನು ಕೆಟ್ಟ ಸುದ್ದಿನ? ಏನ್ ಲೀಲಾ ಅದು? ಇದು ಒಳ್ಳೆ ಸುದ್ದಿನೋ ಕೆಟ್ಟ ಸುದ್ದಿನೋ ಅಂತ ಅರ್ಥ ಆಗ್ತಿಲ್ಲ ಅಕ್ಕ. ನಾನು ಏನ್ ಮಾಡ್ಲಿ ಇವಾಗ? ನೀವು ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಮೊದಲು ಅದೇನ್ ವಿಷಯ ಅಂತ ಹೇಳಿ. ಅಮ್ಮಮ್ಮ ಬರ್ತಿದ್ದಾರೆ. ಅಮ್ಮಮ್ಮನ? ಅಮ್ಮಮ್ಮ ಅಂದ್ರೆ ಯಾರದು? ಅವ್ರ ಹೆಸರು ಸುಲೋಚನಾ ಅಂತ. ಅಪ್ಪನ್ ಚಿಕ್ಕಮ್ಮ. ನಾವೆಲ್ಲರೂ ಅವ್ರನ್ನ ಅಮ್ಮಮ್ಮ ಅಂತ ಕರಿತೀವಿ. ಸರಿ, ಅವ್ರು ಬಂದ್ರೆ ಏನ್ ಪ್ರಾಬ್ಲಮ್ ಇದೆ ಲಕ್ಷ್ಮಿ. ಅಮ್ಮಮ್ಮಂಗೆ ನನ್ ಮದ್ವೆ ಆಗಿದೆ ಅಂತ ಗೊತ್ತಿದೆ. ಅವ್ರು ನನ್ ಗಂಡನ್ ನೋಡಕ್ಕೆ ಅಮೇರಿಕದಿಂದ ಸೀದಾ ಇಲ್ಲಿಗೆ ಬರ್ತಿದ್ದಾರೆ. ನನ್ಗೊಂದು ಕೈ ಕಾಲೇ ಆಡ್ತಿಲ್ಲ. ಲೀಲಾ, ಏನಾದ್ರೂ ರೀಸನ್ ಹೇಳಿ ಅವ್ರು ಬರೋದನ್ನ ಮುಂದಕ್ಕೆ ಹಾಕೋ. ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗೋಗಿದೆ ಅಂತ ಅಕ್ಕ. ನಾಡಿದ್ದೆ ಇಲ್ಲಿರ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಲೀಲಾ, ಅವರು ನಿನ್ ಗಂಡನ್ ನೋಡಿದಾರಾ? ನೋಡಿಲ್ಲ ಅಕ್ಕ. ಆದ್ರೆ ನಾವಿಬ್ರು ಹೇಗಿದ್ದೀವಿ, ಎಷ್ಟ್ ಚೆನ್ನಾಗಿದ್ದೀವಿ, ನಮ್ ಸಂಸಾರ ಎಷ್ಟ್ ಚೆನ್ನಾಗಿದೆ ಅಂತ ನೋಡಕ್ಕೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ತಿದ್ದಾರೆ. ಅವ್ರಿಗೆ ನಾನಂದ್ರೆ ಪಂಚ ಪ್ರಾಣ. ಅಯ್ಯೋ ಅಮ್ಮಮ್ಮನ ಮೇಡಮ್, ಅಯ್ಯೋ ಪಾಪ. ಮೊದಲೇ ಅವ್ರ ಹಾರ್ಟ್ ಅಲ್ಲಿ 3 ವೀಲ್ ಇದೆ, ಸಾರಿ ಹೋಲ್ ಇದೆ. ವಿಶ್ವರೂಪ್, ಸಾರಿ ಮೇಡಮ್, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಸೊ ಅಮ್ಮಮ್ಮನ ಆರೋಗ್ಯದ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದಿತ್ತು. ಅವ್ರು ಬರ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ. ಸಾರಿ ಮೇಡಮ್, ಐ ಆಮ್ ಸಾರಿ. ಲೀಲಾ, ನಿಮ್ಮ ಅಮ್ಮಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ? ಹೌದು ಮೇಡಮ್. ಪಾಪ ಈ ಇಳಿ ವಯಸ್ಸಲ್ಲಿ ತನ್ನ ಮೊಮ್ಮಗಳ ಗಂಡನ್ನು ನೋಡ್ಬೇಕು ಅಂತ ಸಪ್ತ ಸಾಗರನ ದಾಟಿ ಬರ್ತಿದ್ದಾರೆ ಮೇಡಮ್. ಆ ಅಮ್ಮಮ್ಮನ್ಗೆ ತನ್ನ ಮೊಮ್ಮಗಳು ಗಂಡನಿಂದ ದೂರ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಆ 3 ಹೋಲಾಗಿರುವ ಹಾರ್ಟ್ ಎಷ್ಟು ನೊಂದ್ಕೊಳ್ಳುತ್ತೆ ಮೇಡಮ್. ಅದೇ ನೋಲಿ ಇನ್ನೊಂದು ಹೋಲ್ ಆದ್ರೆ ತುಂಬಾ ಕಷ್ಟ ಅಲ್ವಾ ಮೇಡಮ್? ವಿಶ್ವರೂಪ್, ಏನ್ ಹೇಳ್ತಿದ್ದೀರಾ? ಅಯ್ಯೋ ಮೇಡಮ್, ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ನಾನೇನೋ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀನಿ. ಪ್ಲೀಸ್ ಪ್ಲೀಸ್. ಅಯ್ಯೋ, ಈಗ ಏನ್ ಮಾಡೋದು? ಯಾವ ಐಡಿಯಾನು ಹೊಳಿತಾನೆ ಇಲ್ವಲ್ಲ. ನೋಡ್ಲಿಲ್ಲ, ನಾಳೆವರೆಗೂ ಟೈಮ್ ಇದೆ. ಡೋಂಟ್ ವರಿ. ಇದಕ್ಕೆ ಏನಾದರೂ ದಾರಿ ಇದೆಯಾ ಅಂತ ನೋಡ್ತೀನಿ. ಓಕೆ, ಪ್ಲೀಸ್ ರಿಲ್ಯಾಕ್ಸ್. ಸಾಧ್ಯ ಇಲ್ಲದೆ ಇರೋದನ್ನ ಸಾಧ್ಯ ಮಾಡಿ ತೋರಿಸಿದ್ರೆ ಹೇಗಕ್ಕ ಮಾಡ್ತೀರಾ? ಏನ್ ತಮಾಷೆ ಮಾಡ್ತಿದ್ದೀರಾ? ನಿಮಗೆ ತಮಾಷೆ ಮಾಡಕ್ ಅಷ್ಟೊಂದು ಇಷ್ಟ ಇದ್ರೆ ವಿಶ್ವರೂಪ್ ಹತ್ರ ಮಾಡಿ ಹೋಗಿ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ನೋಡ್ಲಿಲ್ಲ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದು ಬರೀ ಐಡಿಯಾ ಅಲ್ಲ, ಎಕ್ಸ್ಟ್ರಾಡಿನರಿ ಐಡಿಯಾ. ಆದರೆ ನನ್ಗೆ ಯಾಕೋ ನೀನು ಒಪ್ಕೊಳ್ಳೋದು ಡೌಟ್. ನೀವು ಫಸ್ಟ್ ಐಡಿಯಾ ಹೇಳಿ, ಒಪ್ಕೊಳ್ಳೋದು ಬಿಡೋದು ಆಮೇಲೆ. ಇಲ್ಲ ಇಲ್ಲ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನು ಒಪ್ಕೊಳ್ಳಲ್ಲ. ಆದರೆ ಒಬ್ರಿದ್ದಾರೆ,
ಅವ್ರು ಹೇಳಿದ್ರೆ ಒಪ್ಕೋತೀಯ ಅಂತ ನನಗೆ ಗೊತ್ತು. ಅಕ್ಕ ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಏನಂತ ಹೇಳಿ. ಅಯ್ಯೋ ಹೇಳಿಲ್ವಾ ಪ್ರಾಬ್ಲಮ್ ಸಾಲ್ವ್ ಅಂತ, ಮತ್ತ್ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನೋಡು, ನಿಮ್ಮ ಅಮ್ಮಮ್ಮ ಬರ್ತಾರೆ, ನಿನ್ನ ಗಂಡನ ನೋಡ್ತಾರೆ, ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿ ವಾಪಸ್ ಹೋಗ್ತಾರೆ. ಅದು ಅಲ್ಲದೆ ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಅವ್ರು ಈ ಮನೇಲಿರೋವರೆಗೂ ಲೀಲಾ ಅಭಿ ಇಬ್ರು ಗಂಡ ಹೆಂಡತಿಯಾಗಿ ಆಕ್ಟ್ ಮಾಡ್ತಾರೆ. ಇವರಿಬ್ರು ಮಾತ್ರ ಅಲ್ಲ, ಇವ್ರ ಜೊತೆಗೆ ನಾವೆಲ್ಲರೂ ಕೂಡ ಆಕ್ಟ್ ಮಾಡಬೇಕು. ಇಡೀ ಮನೆ ಈ ನಾಟಕಕ್ಕೆ ರೆಡಿ ಆಗಬೇಕು. ಅಕ್ಕ ಏನಕ್ಕ ಹೇಳ್ತಿದ್ದಾರೆ ಅತ್ತೆ? ನನಗೂ ಗೊತ್ತಿಲ್ಲ ಸರು, ಆದರೆ ಅಂತರ ಅತ್ತೆ ಏನು ಹೇಳ್ತಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಏನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಆದರೆ ನನ್ನ ಫ್ರೆಂಡ್, ನನ್ನ ತಂಗಿ ಆಗಿರೋ ಲೀಲಾ ಕಷ್ಟದಲ್ಲಿರುವಾಗ ನನಗೆ ಈ ರೀತಿ ನಾಟಕ ಮಾಡಿಸೋದು ಬಿಟ್ಟು ಬೇರೆ ದಾರಿ ಕಾಣ್ತಿಲ್ಲ. ಇದಕ್ಕೆ ಅಭಿನೂ ಒಪ್ಪಿದ್ದಾರೆ. ಸೊ ನೀವೆಲ್ಲರೂ ಒಪ್ಪಿದ್ದೀರಲ್ವಾ? ಈಚೆನೆ ಒಪ್ಪಿದ್ಮೇಲೆ ಇಡೀ ಮನೆ ಒಪ್ದ ಹಾಗೆ ಅತ್ತೆ, ನಮ್ಮೆಲ್ರಿಗೂ ಓಕೆ. ನೀವೇನೇ ಹೇಳಿದ್ರು ಮಾಡ್ತೀವಿ. ಇನ್ನೊಂದು ವಿಷಯ, ಲೀಲಾ ಅಮ್ಮಮ್ಮನ ಪ್ರಕಾರ ಅಭಿ ಲೀಲಾ ಇಬ್ರು ಗಂಡ ಹೆಂಡತಿ. ಇನ್ನು ನನ್ನ ವಿಷಯಕ್ಕೆ ಬಂದರೆ, ನಾನು ಈ ಮನೆಗೆ ಪರಿಚಯದವಳಾಗಿ ಉಳ್ಕೋತೀನಿ. ಇದು ನಿಮ್ಮೆಲ್ರಿಗೂ ನೆನಪಿರಲಿ. ಆಗ್ಲಮ್ಮ, ನೀನು ಮಾಡಕ್ಕೆ ಹೊರಟಿರೋ ಕೆಲಸದಿಂದ ಒಂದು ಜೀವಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ನಾವೆಲ್ಲ ನಿನ್ನ ಜೊತೆಗಿರ್ತೀವಿ. ಥ್ಯಾಂಕ್ ಯು ಅಮ್ಮ. ಅಮ್ಮಮ್ಮ ಈ ಮನೇಲಿರೋವರೆಗೂ ಪ್ರತಿಯೊಂದು ಹೆಜ್ಜೆನೂ ಹುಷಾರಾಗಿಡಬೇಕು. ನಾವು ಮಾಡೋ ಒಂದು ಎಡವಟ್ಟು ಒಂದು ಹಿರಿ ಜೀವಕ್ಕೆ ಆಪತ್ತಾಗಬಾರ್ದು. ಸೊ ಇದಕ್ಕೆ ನೀವೆಲ್ಲರೂ ಒಪ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅತ್ತೆ, ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಆಕ್ಚುಲಿ ಇಟ್ಸ್ ಅ ಗುಡ್ ಐಡಿಯಾ. ಹೌದಕ್ಕ, ಯಾಕಂದ್ರೆ ನಾನ್ ನೋಡಿರೋ ಬಜಾರಿ ಜಗ್ಲಗಂಟಿ ಆಮೇಲಿಂದ ಹೇಗ್ ಬೇಕಂದ್ರೆ ಹಾಗೆ ಮಾತಾಡೋ ಹೆಂಗ್ಸಂದ್ರೆ ಅದು ಕೌಸಲ್ಯಾನೇ. ಅವ್ರಿಗೆ ಯಾರ್ ಕಂಡ್ರೂ ಭಯ ಇಲ್ಲ, ಬಾಯಿಗೆ ಬಂದಂಗ್ ಮಾತಾಡ್ಬಿಡ್ತಾರೆ, ಮುಖ ಮುತಿ ನೋಡೋದಿಲ್ಲ. ಅಮ್ಮಮ್ಮನ್ ತಡೆಯೋದಕ್ಕೆ ಆ ಕೌಸಲ್ಯಾನೇ ಕರೆಕ್ಟ್. ಕರೆಕ್ಟ್. ಈಗಲೇ ಕಾಲ್ ಮಾಡ್ತೀನಿ. ಹಲೋ ಹಲೋ ಕೌಸಲ್ಯ ಅವರೇ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಅದನ್ನ ಹೇಳೋದಿದ್ರೆ ಬೇಗ ಹೇಳು, ಸಾಧ್ಯ ಆದ್ರೆ ಮಾಡ್ತೀನಿ. ಅದ್ಯಾರೋ ಲೀಲಾ ಅವ್ರ ಅಮ್ಮಮ್ಮ ಬರೋರಿದಾರಂತಲ್ಲ, ಹೇಗಾದ್ರೂ ಮಾಡಿ. ಬೇಡ ದುರ್ಗಾಂಬ, ಬೇಡ. ಏನ್ ಮಾಡೋದಕ್ಕೆ ಹೊರಟಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಮ್ಮಮ್ಮ ಅಂದ್ರೆ ಮುದುಕಿ ಅಷ್ಟೇ ಅನ್ಕೊಳ್ಬೇಡ, ಅದು ಚಂಡಮಾರುತ, ಅದು ಸುನಾಮಿ. ಬರೋದಷ್ಟೇ ಗೊತ್ತಾಗುತ್ತೆ. ಕಣ್ ಮುಚ್ಚಿ ಕಣ್ ತೆಗೆಯೋದಷ್ಟರಲ್ಲಿ ಸರ್ವನಾಶ, ಎಲ್ಲ ಸರ್ವನಾಶ. ಇದೇನ್ ಕೌಸಲ್ಯ ಅವರೇ, ನೀವ್ ಹೀಗ್ ಮಾತಾಡ್ತಿದ್ದೀರಾ? ನೀವ್ ಯಾರಿಗೂ ಹೆದರ್ಕೊಳ್ಳೋರಲ್ಲ. ನಿಮ್ಮಿಂದ ಮುದುಕಿ ಬರೋದನ್ನ ಹೇಗಾದ್ರೂ ಮಾಡಿ ತಡಿಬಹುದು ಅಂತ ನಾವ್ ಅನ್ಕೊಂಡ್ರೆ ನೀವೇ ಹೀಗೆ ಹೆದರ್ಕೋತಾ ಇದ್ದೀರಾ? ನಾನ್ ಹೆದರೋದಲ್ಲ ದುರ್ಗಾಂಬ. ಆ ಸುಲೋಚನಾ ಬರ್ತಾಳೆ ಅಂದ್ರೆ ನಾನೇ ಸ್ವಲ್ಪ ದಿನ ಊರ್ ಬಿಟ್ಟು ಆಮೇಲೆ ವಾಪಸ್ ಬರೋಣ ಅಂತ ಇದ್ದೀನಿ. ನೋಡು, ನನಗೂ ನಿನಗೂ ವ್ಯವಹಾರ ಇರೋದ್ರಿಂದ ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳಿ. ಗುಂಪಲ್ ಬಂದ್ರೆ ಗ್ಯಾಂಗ್ಸ್ಟರ್, ಆ ಮುದುಕಿ ಒಬ್ಳೆ ಬರ್ತಾಳೆ ಮಾನ್ಸ್ಟರ್. ನೋಡು, ನನ್ ಹಾಗೆ ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ನೀನು ಊರ್ ಬಿಡು. ಹಲೋ ಹಲೋ ಹಲೋ, ಇವ್ರೇನು ಯಾರೋ ಹೀರೋಗ್ ಬಿಲ್ಡಪ್ ಕೊಟ್ಟಂಗ್ ಕೊಡ್ತಾ ಇದಾರೆ? ನಾನಂತೂ ಹೆದರ್ಕೊಂಡ್ಬಿಟ್ಟೆ. ಇವ್ರು ಹೇಳೋದನ್ನ ನಂಬೋದಕ್ಕಾಗತ್ತಾ? ಆದ್ರೂ ಕೌಸಲ್ಯನೂ ಕೈ ಕೊಟ್ಬಿಟ್ರಲ್ಲ ಅಕ್ಕ, ಏನ್ ಮಾಡೋದಿವಾಗ?
ಆ ಲೀಲಾ ಅಂದ್ರನೇ ಆಗಲ್ಲ ಅಂಥದ್ರಲ್ಲಿ ಅವ್ರ ಮನೆ ಕಡೆಯವ್ರು ಬರ್ತಿದ್ದಾರೆ ಅಂದ್ರೆ ಯಾರ್ಯಾರಿಗೂ ಸೇವೆ ಮಾಡ್ಕೊಂಡು ಕೂರೋ ಹಾಗಾಯ್ತಲ್ಲ ಅಕ್ಕ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಲೇಡೀಸ್, ನೀವು ಇದೇ ತರ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಹತ್ರ ನಮ್ದೇನ್ ಮಾತು? ಈ ರೈಲ್ವೆ ಸ್ಟೇಷನ್ ಅಲ್ಲಿ ಅಟೆನ್ಷನ್ ಪ್ಲೀಸ್, ಗಾಡಿ ನಂಬರ್ 2004 ಅಂತ ಹೇಳ್ತಿರ್ತಾರಲ್ಲ, ಅದೇ ಮೈಕ್ ಇಟ್ಕೊಂಡು ಅವರೆಲ್ಲ ಎಲ್ಲರೂ ಕೇಳಿಸ್ಕೋಬೇಕು ಅಂತ ಹೇಳ್ತಿರ್ತಾರ ಅಥವಾ ಅವ್ರ ಕೆಲ್ಸ ಅಂತ ಹೇಳ್ತಿರ್ತಾರ? ಹಾಗೆ ನಾನು ಇಲ್ಲಿ ನೀವು ಕೇಳಿಸ್ಕೊಳ್ಳಿ ಬಿಡಿ ಏನಾದ್ರೂ ಮಾಡಿ ಹೇಳದ್ ನನ್ನ ಕರ್ತವ್ಯ, ಹೇಳಕ್ ಬಂದಿದ್ದೀನಿ. ಯು ಸಿ ಲೇಡೀಸ್ 1 ಅಂಡ್ ಲೇಡೀಸ್ 2 ಬರ್ತಿರೋದು ನಮ್ಮ ಅಜ್ಜಿ ಅಂದ್ರೆ ಅಮ್ಮಮ್ಮ. ಅವ್ರಿಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ. ನೀವು ನನ್ನ ಮೇಲೆ ತೋರ್ಸೋ ದ್ವೇಷ ಕೋಪನ ಅವ್ರ ಮೇಲೆ ಏನಾದ್ರೂ ತೋರ್ಸಕ್ ಹೋದ್ರೆ ನಾನು ಒಂದ್ ರೇಂಜಿಗೆ ಸುಮ್ಮನಿರ್ತೀನಿ. ಆದ್ರೆ ಅಮ್ಮಮ್ಮ ಬರ್ತಿದ್ರಲ್ಲಿ ಅಂತರ ಯಾಕೆ ಹೀಗೆ ರೆಡಿ ಆಗಕ್ಕೆ ಹೇಳ್ದೆ ನೀನು? ಎಲ್ರು ಯಾವಾಗ ರೆಡಿ ಆಗ್ತಾರೆ? ಹೊರಗಡೆ ಹೋಗುವಾಗ. ಅದು ಬಿಟ್ರೆ? ಫಂಕ್ಷನ್ ಇದ್ದಾಗ. ಅದು ಬಿಟ್ರೆ? ಅದ್ ಬಿಟ್ರೆ ಇನ್ನೊಂದು ರೀಸನ್ ಇದೆ. ಫೋಟೋ ತೆಗೆಸ್ಕೊಳ್ವಾಗ. ಫೋಟೋನಾ? ವಿಶ್ವರೂಪ್. ಮೇಡಮ್ ಬಂದೆ ಮೇಡಮ್, ಬಂದೆ ಮೇಡಮ್. ನಿಮ್ಮ ಅಣತಿ ಅಂತೆ ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ನೇ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ನೋಡಿ ಮೇಡಮ್, ಈ ಫೋಟೋಗ್ರಾಫರ್ಸ್ ಹೇಗಂದ್ರೆ ಈ ಮನೇಲಿ ಎಂಥದೇ ಪರ್ಸನಲ್ ಪ್ರಾಬ್ಲಮ್ ಇರ್ಲಿ, ಅಮ್ಮ ಬೈದಿರ್ಲಿ ಅಥವಾ ಅಪ್ಪ ಕಪಾಳ ಕೊಡ್ತಿರ್ಲಿ, ಹೆಂಡತಿ ಮನೆಯಿಂದ ಹೊರಗಡೆನೆ ಹಾಕಿರ್ಲಿ, ಫಂಕ್ಷನ್ ಬಂದ ತಕ್ಷಣ ಸುಂದರವಾದ ಮುಖದಿಂದ ಹಿಡಿದು ಕೆಟ್ಟ ಮುಖದವರೆಗೂ ಯಾರಿಗೂ ಭೇದ ಭಾವ ಮಾಡಲಿ ಎಲ್ಲರ ಮುಖದಲ್ಲಿ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ಎಲ್ಲರ ಮುಖದಲ್ಲಿ ಸ್ಮೈಲ್ ನೋಡಿ ಆ ಸ್ಮೈಲ್ ಅಲ್ಲಿ ತನ್ನ ನೋವನ್ನು ಮರೆಯುವಂತ ಏಕೈಕ ತ್ಯಾಗಜೀವಿ ಅಂದ್ರೆ ಅದು ಫೋಟೋಗ್ರಾಫರ್. ಆಮ್ ಐ ರೈಟ್? ಹೌದು ಸರ್. ವಿಶ್ವರೂಪ್, ನಿಮ್ ಕಥೆ ಮುಗ್ದಿದ್ರೆ ನಾನ್ ಮಾತಾಡ್ಬೋದಾ? ಸಾರಿ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಬಟ್ ಅಂತರ ಇದೆಲ್ಲ ಯಾಕೆ? ಅಭಿ, ಇವತ್ತು ಲೀಲಾ ಅಮ್ಮಮ್ಮ ಮನೆಗ್ ಬರ್ತಿದ್ದಾರೆ. ನೀವಿಬ್ರು ಗಂಡ ಹೆಂಡತಿ ಅಲ್ವಾ, ಅದಕ್ಕೆ ಎಲ್ಲ ಆಂಗಲ್ ಅಲ್ಲೂ ಯೋಚನೆ ಮಾಡಿ ಒಂದ್ ಪ್ಲಾನ್ ಮಾಡಿದೀನಿ. ಅದಕ್ಕೆ ಈ ಫೋಟೋ ಶೂಟು. ಬನ್ನಿ ಬನ್ನಿ. ಕರೆಕ್ಟ್ ಆಗಿ ಹೇಳ್ದೆ ಸರ್, ನಮಗೂ ಹಾಗೆ ಅನ್ಸ್ತದೆ. ನಿಮ್ಮಿಬ್ರದ್ದು ಓವರ್ ಆಯ್ತು. ಮತ್ತೆ ಇಷ್ಟು ದಿನ ನೀವು ಮಾಡಿದ್ದೇನು ಓವರ್ ಮೇಲೆ ಓವರು, ಈಗ ಅದೇ ಓವರು ಟರ್ನ್ ಓವರ್ ಆಗಿ ನಿಮ್ಮನ್ನೆಲ್ಲ ಓವರ್ ಟೇಕ್ ಮಾಡ್ತಿದೆ ಅಷ್ಟೇ. ವಿಶ್ವರೂಪ್, ಈ ಮನೇಲಿ ನಿಮ್ ಸ್ಥಾನ ಏನು ಅದಕ್ ತಕ್ಕ ಹಾಗೆ ನಡ್ಕೊಳ್ಳಿ. ವಿಶ್ವರೂಪು ಈ ಮನೆಗೆ ಮಗ ಇದ್ದ ಹಾಗೆ, ಅವರು ಅದೇ ತರ ನಡ್ಕೋತಿದ್ದಾರೆ. ನೀವು ಈ ಮನೆಗೆ ಸೊಸೇಂದ್ರ ಆಗ್ಬಿಟ್ಟು ನೀವು ಅದೇ ತರ ನಡ್ಕೋಬೋದಿತ್ತಲ್ಲ. ಒಂದ್ ದಿನಕ್ಕಾದ್ರೂ ಹಾಗೆ ನಡ್ಕೊಂಡಿದ್ದೀರಾ? ಅದಕ್ಕೆ ಈ ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ಲಕ್ಷ್ಮಿ, ತುಂಬಾ ಮಾತಾಡ್ತಾ ಇದ್ಯಾ. ಸಿಚುವೇಶನ್ ಹಾಗಿದೆ ಮೇಡಮ್. ನಾವು ಮಾತಾಡೋದು ಬೇಡ ಅಂತ ಸುಮ್ಮನಿದ್ರು ಕೂಡ ಜನ ನಮ್ಮನ್ನ ಮಾತಾಡಿ 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 ಅಂತ ಪುಷ್ ಮಾಡ್ತಾರೆ. ಅವ್ರ ಮಾತು ಕೇಳ್ಬೇಕಲ್ವಾ? ಏನ್ ದೊಡ್ಡ ಸೆಲೆಬ್ರಿಟಿ ನೀವು, ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಉಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಮೇಲೆ ಸುಮ್ನೆ ಹೋಗಕ್ಕಾಗತ್ತ ಸರು? ಕರೆಕ್ಟ್ ಮೇಡಮ್. ಈಗ ನಮ್ಮ ಬಾಸ್ ನ ಲೀಲಾ ಮೇಡಮ್ ನ ಒಟ್ಟಿಗೆ ನೋಡಿ ತುಂಬಾ ಉರ್ಕೊಂಡಿರ್ತಾರೆ ಮೇಡಮ್. ಅವ್ರಿಗೆ ತಿಳಿ ಮಜ್ಜಿಗೆನೋ ಅಥವಾ ವಾಟರ್ಗೆ ಐಸ್ ಕ್ಯೂಬ್ ಏನಾದ್ರು ಹಾಕೊಂಡ್ ಬರಲ್ಲ ಮೇಡಮ್? ಐಸ್ ಟ್ಯೂಬ್ ತಗೊಂಡ್ ಬಂದ್ರು ಇವ್ರಿಗೆ ಹೋಗ್ತಿರೋ ಹೊಟ್ಟೆ ಊರಿಗೆ ಅದು ಬೇಗ ಕರ್ಗ ಹೋಗುತ್ತೆ ವಿಶ್ವರೂಪ್. ಅದೇ ದೊಡ್ಡವ್ರು ಹೇಳ್ತಾರಲ್ವಾ, ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತೆ ಅಂತ, ಅದು ಇದೆ ಅಲ್ವಾ ಮೇಡಮ್? ಎಕ್ಸಾಕ್ಟ್ಲಿ ವಿಶ್ವರೂಪ್. ಗಣ್ಣಿದ್ರಿಗೇನೆ ಅಂತರತ್ತೆ ಹೀಗೆಲ್ಲ ಮಾಡ್ತಿರೋದು ನೋಡ್ತಿದ್ರೆ ಇವ್ರಿಗೆ ಬೆಂಕಿನೇ ಹತ್ಕೊಂಡಿರುತ್ತೆ. ಹೌದಲ್ವಾ ಮೇಡಮ್? ಈಗ ಏಜಸ್ ಸರ್ಗೆ ಯಾರನ್ನ ಹೆಂಡತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅವರೇ ಏಜಸ್ ಸರ್ ಮತ್ತೆ ಲೀಲಾ ಮೇಡಮ್ ನ ಗಂಡ ಹೆಂಡತಿ ಮಾಡ್ತಿದ್ದಾರೆ ಅಂದ್ರೆ ಐ ಫೀಲ್ ವೆರಿ ಬ್ಯಾಡ್ ಮೇಡಮ್. ಯಾವ್ದಕ್ಕೂ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೊಂದು ಫೋನ್ ಮಾಡಿ ಹೋಲ್ಡ್ ಅಲ್ಲಿ ಇರಕ್ಕೆ ಹೇಳೋಣ ಮೇಡಮ್. ಬನ್ನಿ ಮೇಡಮ್ ಹೋಗೋಣ. ಅಯ್ಯೋ ಅಯ್ಯೋ. ಹಲೋ ಫೈರ್ ಡಿಪಾರ್ಟ್ಮೆಂಟ್. ಆ ವಿಶ್ವರೂಪ್ಗೆ ಎಷ್ಟು ಕೊಬ್ಬಕ್ಕ, ನಂಬಕೆನೆ ಆಡ್ಕೊಂತಾನೆ. ಅವನಿಗೊಂದೇನು ಪ್ರಯೋಜನ ಇಲ್ಲ ಸರ್. ಅವನ ಜೊತೆಗೆ ಆ ಲಕ್ಷ್ಮಿ ಇದ್ದಾಳಲ್ಲ, ಅವಳಿಗೆ ಅನ್ಬೇಕು. ಅವಳಿದ್ದಾಳೆ ಅಂತ ಅವನಷ್ಟು ಮೆರಿತಾ ಇದ್ದಾನೆ. ಆದ್ರೆ ನಮ್ಮ ಟಾರ್ಗೆಟು ಅವರಿಬ್ರು ಅಲ್ಲ. ಅದೇನಿದ್ರು ಆ ಲೀಲಾ ಮಾತ್ರ. ಅಕ್ಕ, ಟಾರ್ಗೆಟ್ ಅನ್ಕೊಂಡು ನಾವು ಕೂತಿದ್ರೆ ಅಂತರಾತ್ರಿ ಆ ಲೀಲಾನ ಉಪ್ಪರ್ಗೆ ಮೇಲೆ ಕೂರಿಸಿ ಮೆರೆಸ್ತಿದ್ದಾರೆ.
ಅಲ್ಲ ಆ ಲೀಲಾ ಭಿಕ್ಕಾರಿ ತರ ಇದ್ದಾಳೆ. ಅವಳನ್ನು ಹೋಗಿ ಹೋಗಿ ಈ ಮನೆ ಯಜಮಾನಿ ಅಂದ್ರೆ ಯಾರಾದ್ರೂ ನಂಬ್ತಾರ? ಏನೋ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಓಕೆ, ಅವ್ರ ಅಜ್ಜಿ ಬಂದಾಗ ಅವಳದನ್ನ ಕ್ಯಾರಿ ಮಾಡೋದಕ್ಕಾಗತ್ತಾ? ಅದಕ್ಕೆಲ್ಲ ಯೋಗ್ಯತೆ ಇರಬೇಕು, ಅದು ಅವಳಿಗಿಲ್ಲ. ಸರು, ರೀ ವಾವ್, ಏನ್ ಆಕ್ಟ್ ಮಾಡ್ತೀರಾ ಅಭಿ? ನೀವ್ ಆಕ್ಟ್ ಮಾಡ್ತೀರಾ ಅಂತ ವಿಶ್ವರೂಪ್ ಹೇಳಿದ್ದನ್ನ ಕೇಳಿದ್ದೆ ಅಷ್ಟೇ. ಕಣ್ಣಾರೆ ನೋಡ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟೋ ದಿನ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಮೀಟ್ ಮಾಡಿದಾಗ ಅವ್ರ ಮಧ್ಯೆ ಪ್ರೀತಿ ಹುಟ್ಟುತ್ತಲ್ಲ, ಹಾಗ ಆಕ್ಟ್ ಮಾಡಿದ್ರಿ. ಇಷ್ಟಾದ್ರೆ ಏನೂ ಬೇಕಾಗಲ್ಲ. ಆದ್ರೂ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಒಂದೆರಡು ಟಿಪ್ಸ್ ಕೊಡ್ತೀನಿ. ಗಂಡ ಹೆಂಡತಿ ಅಂದ್ರೆ ಜೊತೆಲೇ ಇರ್ಬೇಕು, ಜೊತೆಲೇ ಊಟ ಮಾಡ್ಬೇಕು, ಒಬ್ರಿಗೊಬ್ರು ಒಂದು ಕ್ಷಣನೂ ಬಿಟ್ಟಿರ್ಬಾರ್ದು. ಇಬ್ರು ಕಾಣಿಸಿಲ್ಲ ಅಂದ್ರೆ ಒಬ್ರಿಗೊಬ್ರು ಮಿಸ್ ಮಾಡ್ಕೋಬೇಕು. ಇಷ್ಟೇ, ಇದಿಷ್ಟು ಬೇಸಿಕ್ಕು. ಇಷ್ಟಿದ್ರೆ ಅಜ್ಜಿ ಹೋಗೋ ತನಕ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು. ಓಕೆ. ನನ್ ಸೊಸೆ ಮತ್ತೆ ಹಳೆ ರಾಮ್ಲೀಲಾ ಕತೆಗೆ ವಾಪಸ್ ಹೋಗ್ಲಿ. ಆದಷ್ಟು ಬೇಗ ಅವರಿಬ್ರು ಒಂದಾಗ್ಲಿ, ಅದಷ್ಟೇ ನನ್ನ ಆಸೆ. ರಾಮ್ಲೀಲಾ ಜೋಡಿನ ನೀವೇನು ಮಾಡ್ದೆ ಲೀಲಾ ಹುಟ್ಟಿಸ್ಕೊಂಡು ಹೇಳ್ತಾಳ? ಲೀಲಾ ಮೇಲೆ ನನಗ್ ನಂಬಿಕೆ ಇದೆ. ಸರು, ಲೀಲಾಗ್ ಸಾರಿ ಕೇಳು. ಸಾರಿ ಕೇಳು ಅಂದೆ. ಸಾರಿ. ಗುಡ್. ನೋಡಿ, ನಾನು ವಾಪಸ್ ಬರೋದ್ರೊಳಗೆ ಲೀಲಾ ರೆಡಿ ಆಗಿರ್ಬೇಕು. ಅದು ನಿಮ್ಮಿಬ್ರು ಜವಾಬ್ದಾರಿ. ಗೊತ್ತಾಯ್ತಾ? ಗೊತ್ತಾಯ್ತು. ಲೀಲಾ, ಏನೇ ಇದ್ರು ನನ್ನನ್ನು ಕರಿ. ಅಕ್ಕ, ವಾಪಸ್ ಕೊಡೋದು ಅಂದ್ರೆ ಇದೆ. ಇನ್ಮೇಲೆ ನಾನು ಕೊಡ್ತಾ ಇರ್ತೀನಿ, ನೀವು ತಗೋತಾ ಇರ್ಬೇಕು. ಆಯ್ತು, ಹಾಗೆ ಆಗ್ಲಿ. ಸೀರೆ ಉಟ್ಕೊಳ್ಳುವಂತೆ ಸರು ಸೀರೆನ ಐರನ್ ಮಾಡ್ಕೊಂಡು ಬರ್ತಾಳೆ. ಅಪ್ಪ, ಯಾಕೋ ನನ್ನ ಕೈ ಕಾಲು ತುಂಬಾ ನೋವ್ತಿದೆ. ರೆಡಿ ಆಗೋದು ಡೌಟು. ನನ್ನ ಕೈಲಿ ರೆಡಿ ಆಗಕ್ ಆಗಲ್ಲ ಅನ್ಸ್ತಿದೆ. ಅಮ್ಮ, ನನ್ನ ಕೈ ಕಾಲೆಲ್ಲ ತುಂಬಾ ನೋವ್ತಿದೆ ಅಪ್ಪ. ಅಕ್ಕ, ದುರ್ಗಾ, ನನ್ ಕೈ ಒತ್ತಿದ್ರೆ ನಿನ್ ಕೈ ಏನಾದ್ರೂ ಸೋದು ಹೋಗುತ್ತಾ? ಇಲ್ಲ ಅಲ್ವಾ? ಬಂದ್ಬಿಟ್ಟು ಕೈ ಒತ್ತು. ಬರೋಲ್ವಾ? ಸರಿ ಬಿಡು. ಅಕ್ಕ, ಒತ್ತೀನಿ ಒತ್ತೀನಿ. ಲೀಲಾ, ಈಗಿನ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತು. ನಾವು ಅದ್ರ ಮಧ್ಯೆ ಸಿಕ್ಕಾಕೊಂಡು ಎಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ. ಈಗ ನಾನು ನಿನಗೆ ಕೊಡೋ ವಸ್ತುವಿಂದ
ನಿನಗೆ ಹಳೆ ನೆನಪುಗಳೆಲ್ಲ ಕೆದಕ್ಬೋದು, ನಿನಗೆ ನೋವಾಗ್ಬೋದು. ಯಾಕಕ್ಕ, ಏನಾಯ್ತು? ಏನೇನೋ ಹೇಳ್ತಿದ್ದೀರಾ? ನಾನಿವತ್ತು ಕೊಡೋ ವಸ್ತುಗೆ ಅಂಥ ಶಕ್ತಿ ಇದೆ ಲೀಲಾ. ನಾನು ಯಾವತ್ತೂ ನಿನಗೆ ಇಂಟೆನ್ಷನಲಿ ಹರ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ಆದರೆ ಇವತ್ತು ನನಗೆ ಕಷ್ಟ ಆದರೂ ಕೂಡ ಈ ಕೆಲಸ ಮಾಡಲೇಬೇಕು. ಎಲ್ಲಿ ಕೈ ಮುಂದೆ ಮಾಡು.